Dear brothers and sisters, as the Bible says today in 1 John 4:4, we are going to be powerful with the presence of God. ಪ್ರಿಯ ಸಹೋದರ ಸಹೋದರಿಯರೇ, ಸತ್ಯವೇದವು 1 ಯೋಹಾನ 4:4 ಹೇಳುವಂತೆ ದೇವರು ನಮ್ಮಲ್ಲಿರುವುದರಿಂದ ನಾವು ಬಲವುಳ್ಳವರಾಗುತ್ತೇವೆ. Here it says, He who is in you is greater than he who is in the world. ವಾಕ್ಯವು ಹೇಳುತ್ತದೆ, ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿರುವುದರಿಂದ ನೀವು ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ ಎಂದು ಬರೆಯಲ್ಪಟ್ಟದನ್ನು ನೋಡುತ್ತೇವೆ. He who is in you is the Spirit of God. ನಿಮ್ಮಲ್ಲಿ ಇರುವಾತನು ದೇವರಾತ್ಮನೇ ಆಗಿದ್ದಾನೆ. The world has sinful humankind. ಲೋಕಬಿಡಿ ಪಾಪದಿಂದ ತುಂಬಿದ ಮಾನವರು ಇರುವುದನ್ನು ನಾವು ನೋಡುತ್ತೇವೆ. Satan is the ultimate spirit against Christ Jesus. ಯೇಸು ಕ್ರಿಸ್ತನ ವಿರುದ್ಧವಾಗಿರುವ ದುರಾತ್ಮನು ಸೈತಾನನೇ ಆಗಿದ್ದಾನೆ. In the Bible, it explains about him as in John 8:44 like this. ಈ ಸೈತಾನನ ಬಗ್ಗೆ ಯೋಹಾನ 8:44 ಬರೆದಿರುವುದನ್ನು ನಾವು ನೋಡುತ್ತೇವೆ. He is the father of lies and is against truth. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲಪುರುಷನೂ ಆಗಿದ್ದಾನೆ. But on the other hand, Jesus says, I am the way, the truth and the life. ಆದರೆ ಮತ್ತೊಂದು ಕಡೆಯಲ್ಲಿ ನೋಡುವುದಾದರೆ ಯೇಸುವು ಹೇಳುತ್ತಾನೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. He is the truth. ಹೌದು, ಆತನೇ ಸತ್ಯವಾಗಿದ್ದಾನೆ. But then the Satan, as in John 12:31, he's called as the ruler of the world. ಆದರೆ ಯೋಹಾನ 12:31 ಹೀಗೆ ನೋಡುತ್ತೇವೆ, ಸೈತಾನನು ಇಹಲೋಕಾಧಿಪತಿಯಾಗಿದ್ದಾನೆ. But then he's not as powerful as God. ಆದರೆ ದೇವರಷ್ಟು ಬಲಶಾಲಿ ಈ ಸೈತಾನನಲ್ಲ. The Spirit's wisdom is greater than any of Satan's schemes. ಸೈತಾನನ ಯಾವುದೇ ಯೋಜನೆಗಳಿರಬಹುದು, ಅದಕ್ಕಿಂತ ಮಿಗಿಲಾಗಿ ಆತ್ಮನ ಜ್ಞಾನವಿದೆ. Yes, when the Spirit of God comes in us, He is the one who gives us the wisdom to discern what is in the world. ಹೌದು, ದೇವರಾತ್ಮನು ನಮ್ಮೊಳಗೆ ಬಂದಾಗ ಲೋಕದಲ್ಲಿರುವ ಸಂಗತಿಗಳ ಬಗ್ಗೆ ನಾವು ವ್ಯತ್ಯಾಸ ತಿಳಿದುಕೊಳ್ಳುವಂತೆ, ಗ್ರಹಿಸಿಕೊಳ್ಳುವಂತೆ ಆತ್ಮನು ಮಾಡುತ್ತಾನೆ. But then the Spirit of God makes us live. ದೇವರಾತ್ಮನು ನಾವು ಜೀವಿಸುವಂತೆ ಮಾಡುತ್ತಾನೆ. And live it to the full measure. ನಾವು ಅದನ್ನು ಸಂಪೂರ್ಣವಾಗಿ ಜೀವಿಸುವಂತೆ ನೋಡಿಕೊಳ್ಳುತ್ತಾನೆ. Yes, dear friends, we have to ask God all the more to fill us with the Spirit of God, which is the wisdom of God. ಹೌದು ಪ್ರಿಯ ಸ್ನೇಹಿತರೆ, ನಾವು ದೇವರಾತ್ಮನಿಂದ ತುಂಬಲ್ಪಡುವುದಕ್ಕಾಗಿ, ಅಂದರೆ ದೇವರ ಜ್ಞಾನಕ್ಕಾಗಿ ದೇವರಲ್ಲಿ ಬೇಡಿಕೊಳ್ಳಬೇಕು. When Jesus was in this world, he grew with wisdom. ಯೇಸು ಈ ಲೋಕದಲ್ಲಿರುವಾಗ ಆತನು ಜ್ಞಾನದಲ್ಲಿ ಬೆಳೆದನು. Because of it, he had stature. ಇದರಿಂದಾಗಿ ಆತನಲ್ಲಿ ಶ್ರೇಷ್ಠತೆ ಇತ್ತು. He had favor with God and man. ದೇವರ ದಯೆಗೂ ಮನುಷ್ಯರ ದಯೆಗೂ ಆತನು ಪಾತ್ರನಾದನು. And the Lord makes us also live like Jesus in this world. ಈ ಲೋಕದಲ್ಲಿ ನಾವು ಕೂಡ ಯೇಸುವಿನ ಹಾಗೆ ಜೀವಿಸುವುದಕ್ಕಾಗಿ ದೇವರು ಸಹಾಯ ಮಾಡುತ್ತಾನೆ. God does not give us the spirit of fear. ದೇವರು ನಮಗೆ ಕೊಟ್ಟಿರುವುದು ಹೇಡಿತನದ ಆತ್ಮವಲ್ಲ, But he gives us the spirit which gives us love, power and sound mind. ಆತನು ನಮಗೆ ದಯಪಾಲಿಸಿರುವುದು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಆಗಿದೆ. The power is not ours, but the Holy Spirit. ಬಲವು ನಮ್ಮದಲ್ಲ, ಪವಿತ್ರಾತ್ಮನೇ ನಮಗೆ ದಯಪಾಲಿಸುವ ಬಲ. We can do all things through Christ who strengthens us. ನಮ್ಮಲ್ಲಿ ಬಲಪಡಿಸುವಾತನಲ್ಲಿದ್ದುಕೊಂಡು ನಾವು ಎಲ್ಲವನ್ನೂ ಮಾಡಲು ಶಕ್ತರಾಗಿದ್ದೇವೆ. Young people struggle hard to come up in life. ಯವನಸ್ಥರು ಉನ್ನತಕ್ಕೇರಲ್ಪಡುವುದಕ್ಕಾಗಿ ಬಹಳ ಪ್ರಯಾಸ ಪಡುತ್ತಾರೆ. If they fail, they could not accept it. ವಿಫಲರಾದರೆ ಅದನ್ನು ಸ್ವೀಕರಿಸುವುದು ಅವರಿಂದ ಸಾಧ್ಯವಾಗುವುದಿಲ್ಲ. If they fail in their life, they are unable to accept that. ಜೀವಿತದಲ್ಲಿ ವಿಫಲರಾದರೆ ಅದನ್ನು ಸ್ವೀಕರಿಸುವುದಕ್ಕೆ ಅವರು ತಯಾರಿರುವುದಿಲ್ಲ. They go into depression. ಹೀಗೆ ಅವರು ಖಿನ್ನತೆಗೆ ಜಾರಿ ಬಿಡುತ್ತಾರೆ. And they say, I'm fit for nothing in this world. ಈ ಲೋಕದ ಯಾವುದೇ ಸಂಗತಿಗಳಿಗೆ ನಾನು ಯೋಗ್ಯನಲ್ಲ ಎಂಬುದಾಗಿ ಹೇಳಿಬಿಡುತ್ತಾರೆ.
But then when we depend upon the Spirit of God ಆದರೆ ನಾವು ದೇವರಾತ್ಮನ ಮೇಲೆ ಆತುಕೊಳ್ಳುವಾಗ and allow Him to work in our lives, ನಮ್ಮ ಜೀವಿತದಲ್ಲಿ ಆತನೇ ಕಾರ್ಯ ಮಾಡುವುದಕ್ಕಾಗಿ ನಾವು ಒಪ್ಪಿಸಿಕೊಡುವಾಗ and when we honor the Spirit of God who is living in us, ಮತ್ತು ನಮ್ಮಲ್ಲಿರುವ ದೇವರಾತ್ಮನನ್ನು ನಾವು ಸನ್ಮಾನಿಸುವಾಗ the Lord will honor us. ದೇವರು ನಮ್ಮನ್ನು ಸನ್ಮಾನಿಸುತ್ತಾನೆ. Never be discouraged. ಆದ್ದರಿಂದ ಭಯಪಡದಿರಿ. This world has full of trouble. ಈ ಲೋಕದಲ್ಲಿ ನಿಮಗೆ ಸಂಕಟಗಳುಂಟು. But then God has overcome this world. ಆದರೆ ಯೇಸು ಈ ಲೋಕವನ್ನು ಜಯಿಸಿದ್ದಾನೆ. God has overcome Satan. ಯೇಸು ಸೈತಾನನನ್ನು ಜಯಿಸಿದ್ದಾನೆ. God has overcome the sinful mankind. ದೇವರು ಪಾಪಿಯಾದ ಮನುಷ್ಯರನ್ನು ಜಯಿಸಿದ್ದಾನೆ. We will be more than conquerors with the Spirit of God. ದೇವರೊಂದಿಗೆ ನಾವು ಜಯಶಾಲಿಗಳಿಗಿಂತ ಜಯಶಾಲಿಗಳಾಗಿದ್ದೇವೆ. He who is in you is greater, dear friend. ನಿಮ್ಮಲ್ಲಿ ಇರುವಾತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು ಸ್ನೇಹಿತರೆ. With the Spirit of God, you will conquer the world. ದೇವರಾತ್ಮನ ಮೂಲಕ ನೀವು ಲೋಕವನ್ನು ಜಯಿಸಲು ಸಾಧ್ಯವಾಗುತ್ತದೆ. Our Lord says, as I am, you will be in this world. ದೇವರು ಹೇಳುತ್ತಾನೆ, ನಾನು ಈ ಲೋಕದಲ್ಲಿದ್ದಂತೆ ನೀವು ಕೂಡ ಇರುವಿರಿ. You too will have the authority and power over Satan. ಸೈತಾನನ ಮೇಲೆ ಅಧಿಕಾರವನ್ನು ಬಲವನ್ನು ನೀಡಿದ್ದೇನೆ. He is much greater than Satan. ಸೈತಾನನಿಗಿಂತ ಆತನು ಎಷ್ಟೋ ಹೆಚ್ಚಿನವನು. So come to Jesus. ಆದ್ದರಿಂದ ಯೇಸುವಿನ ಬಳಿಗೆ ಬನ್ನಿರಿ. Accept Him and cry out for the Spirit of God to come into you. ಆತನನ್ನು ಸ್ವೀಕರಿಸಿರಿ ಮತ್ತು ದೇವರಾತ್ಮನನ್ನು ಪಡೆದುಕೊಳ್ಳುವುದಕ್ಕಾಗಿ ಆತನಲ್ಲಿ ಬೇಡಿಕೊಳ್ಳಿರಿ. Lord Jesus, ಕರ್ತನಾದ ಯೇಸುವೆ, we have seen how much greater you are ನೀನು ಎಷ್ಟು ಹೆಚ್ಚಿನವನಾಗಿದ್ದಿ ಎಂದು ನೋಡಿದ್ದೇವೆ than the Satan who is in this world. ಈ ಲೋಕದಲ್ಲಿರುವಂತ ಸೈತಾನನಿಗಿಂತ. Lord, you have all the power. ದೇವರೇ, ನಿನ್ನಲ್ಲಿ ಎಲ್ಲಾ ಬಲವಿದೆ. You have all the authority. ನಿನಗೆ ಸಮಸ್ತ ಅಧಿಕಾರವಿದೆ. Your hand is not shortened to do miracles, oh God. ಅದ್ಭುತವನ್ನು ಮಾಡಲಾರದಂತೆ ನಿನ್ನ ಗೈ ಮೋಟುಗೈಯಲ್ಲ. Even now manifest over your people, oh God. ನಿನ್ನ ಜನರ ಮುಂದೆ ನೀನು ಪ್ರಕಟಿಸಿಕೋ ಎಂಬುದಾಗಿ ಬೇಡುತ್ತೇನೆ ದೇವರೇ. Come into their hearts ಅವರ ಹೃದಯಕ್ಕೆ ನೀನು ಬಾ. as they are lovingly inviting you to come into their hearts. ತಮ್ಮ ಹೃದಯದೊಳಗೆ ಬರುವುದಕ್ಕಾಗಿ ಅವರು ಪ್ರೀತಿಯಿಂದ ನಿನ್ನಲ್ಲಿ ಕೇಳಿಕೊಳ್ಳುವಾಗ Fill them with your power, Lord. ನಿನ್ನ ಬಲದಿಂದ ಅವರನ್ನು ತುಂಬಿಸು ದೇವರೇ. With your love. ನಿನ್ನ ಪ್ರೀತಿಯಿಂದ Fill them with a sound mind. ಇವರಿಗೆ ಸ್ವಸ್ಥ ಮನಸ್ಸನ್ನು ದಯಪಾಲಿಸು. Fill them with your wisdom, oh God. ದೇವರೇ, ನಿನ್ನ ಜ್ಞಾನವನ್ನು ದಯಪಾಲಿಸು. And give them success in their lives. ಇವರ ಜೀವಿತದಲ್ಲಿ ಯಶಸ್ಸನ್ನು ದಯಪಾಲಿಸು. Devil is a deceiver. ಸೈತಾನನು ಮೋಸಗಾರನಾಗಿದ್ದಾನೆ. He puts people down and crushes them. ಅವನು ಜನರನ್ನು ಕೆಳಕ್ಕೆ ನೂಕಿ ಪುಡಿ ಮಾಡುತ್ತಾನೆ. But you are greater in this world who can lift their heads above all the people, Lord. ಈ ಲೋಕದಲ್ಲಿರುವವನಿಗಿಂತ ನೀನು ಹೆಚ್ಚಿನವನಾಗಿದ್ದಿ. ಎಲ್ಲರ ಮುಂದೆ ಇವರ ತಲೆಯನ್ನು ಎತ್ತುತ್ತಿ. Make them more than conquerors, oh God. ಇವರು ಜಯಶಾಲಿಗಳಿಗಿಂತ ಜಯಶಾಲಿಗಳಾಗಲಿ. Lift them up in power, oh God. ನಿನ್ನ ಬಲದಿಂದ ಅವರನ್ನು ಉನ್ನತಕ್ಕೇರಿಸು ದೇವರೇ. And let them become powerful leaders in this world. ಈ ಲೋಕದಲ್ಲಿ ಇವರು ಬಲವುಳ್ಳ ನಾಯಕರಾಗಿ ಎತ್ತಲ್ಪಡಲಿ ಎಂದು ಬೇಡುತ್ತೇನೆ. Powerful servants of God. ಬಲವುಳ್ಳ ದೇವರ ಸೇವಕರಾಗಿ. Bringing miracles into the lives of people. ಅನೇಕ ಜನರ ಜೀವಿತದಲ್ಲಿ ಅದ್ಭುತಗಳನ್ನು ತರುತ್ತಾ Take away all the depressions they are going through. ಅವರಲ್ಲಿರುವ ಎಲ್ಲ ಖಿನ್ನತೆಯನ್ನು ತೆಗೆದುಬಿಡು. And make them successful, oh God. ಮತ್ತು ದೇವರೇ, ಅವರು ಯಶಸ್ವಿಯಾಗುವಂತೆ ಮಾಡು. Lord, take away all the chemical imbalances, Lord. ಮತ್ತು ಇವರಲ್ಲಿರುವ ರಾಸಾಯನಿಕ ಅಸಮತೋಲನವನ್ನು ತೆಗೆದುಹಾಕು ದೇವರೇ. Touch and heal them, oh God. ಅವರನ್ನು ಮುಟ್ಟಿ ಗುಣಪಡಿಸು. Let your resurrection power come upon those who are going through oppression.
ಯಾರೆಲ್ಲ ಶೋಷಣೆಗೆ ಒಳಗಾಗಿದ್ದಾರೋ ಅವರ ಮೇಲೆ ನಿನ್ನ ಪುನರುತ್ಥಾನದ ಶಕ್ತಿಯು ಬರಲಿ. Let all the depressing spirits leave in Jesus' name. ಖಿನ್ನತೆಗೊಳಪಡಿಸುವ ಆತ್ಮವು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. Let your light shine upon your people. ನಿನ್ನ ಜನರ ಮೇಲೆ ನಿನ್ನ ಬೆಳಕು ಪ್ರಕಾಶಿಸಲಿ ದೇವರೇ. Let your power be manifested in their lives, O God. ಇವರ ಜೀವಿತದಲ್ಲಿ ನಿನ್ನ ಬಲವು ಪ್ರಕಟವಾಗಲಿ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. Let me introduce our Young Partners Plan. ಯುವ ಪಾಲುದಾರರ ಯೋಜನೆಯನ್ನು ನಿಮಗೆ ಪರಿಚಯಿಸಲು ಬಯಸುತ್ತೇನೆ. When you enroll yourself in this plan, our prayer intercessors will be praying for you, for God to give you wisdom, prosperity, and protection. ಈ ಯೋಜನೆಯಲ್ಲಿ ತಮ್ಮನ್ನು ನೋಂದಾಯಿಸಿಕೊಳ್ಳುವುದಾದರೆ ನಮ್ಮ ಪ್ರಾರ್ಥನಾ ಮಧ್ಯಸ್ಥಗಾರರು ನಿಮ್ಮ ಜ್ಞಾನ, ಸಮೃದ್ಧಿ, ರಕ್ಷಣೆಗಾಗಿ ಬೇಡಿಕೊಳ್ಳುವರು. Anyone at any age from birth can be enrolled in this plan. ಹುಟ್ಟಿದ ಮಗುವಿನಿಂದ ಹಿಡಿದು 23 ವರ್ಷ ಪ್ರಾಯದವರೆಗೆ ಯಾರೇ ಆದರೂ ಈ ಯೋಜನೆಯಲ್ಲಿ ನೋಂದಾಯಿಸಿಕೊಳ್ಳಬಹುದು. May the Lord's protection be with you. ದೇವರ ರಕ್ಷಣೆಯು ನಿಮ್ಮೆಲ್ಲರೊಂದಿಗಿರಲಿ. God bless you, dear friend. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ.